ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಎಷ್ಟು ಖುಷಿಯಾಗಿದೆ ಸರ್. ಅಂತಹ ತಾಯಿ ನಮಗೆ 25 ವರ್ಷಗಳಿಂದ ಅವರ ಕುಟುಂಬಕ್ಕೆ ಒಡನಾಡಿಯಾಗಿ ಹತ್ತಿರದಿಂದ ರಾಜಕೀಯದ ಮಾರ್ಗದರ್ಶನದಲ್ಲಿ ಪ್ರಿಯಾಪಟ್ಟಣ ಕ್ಷೇತ್ರದಲ್ಲಿ ರಾಜಕೀಯವಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದೇವೆ. ಸೊ ಚೆನ್ನಮ್ಮ ಅವರ ನಿಮ್ಮ ಒಡನಾಟ ಯಾವ ರೀತಿಯಾಗಿತ್ತು? ನೀವೇನಾದರೂ ಪ್ರೀತಿಯಿಂದ ಯಾವ ರೀತಿಯಾಗಿ ಮಾತಾಡ್ತಿದ್ರಿ ಅಮ್ಮನವ್ರ ಹತ್ರ? ಅವರು ಯಾವತ್ತೂ ಗೌಡ್ರ ಜೊತೆ ರಾಜಕೀಯದ ವಿಚಾರಗಳನ್ನ ಚರ್ಚೆ ಮಾಡ್ತಿರಲಿಲ್ಲ. ನಾವು ಹೋದರೆ ಎಷ್ಟೊತ್ತಲ್ಲಿ ಬಂದು ಮಾದೇವು, ಯಾಕೆ ಬಂದಪ್ಪ, ಗೌಡ್ರ ಜೊತೆ ಮಾತಾಡಬೇಕಾ, ಮೇಲಿದ್ದಾರೆ ಹೋಗಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾಯಿದ್ರು. ಅಲ್ಲಿಂದ ವಾಪಸ್ ಬರುವಾಗ ಮಧ್ಯಾಹ್ನ ಆಗಿದ್ದರೆ ಊಟ 100%, 4 ಗಂಟೆ ಆಗಿದರೆ ಚಹಾ, ಒಳ್ಳೆ ಕೋಡ್ಬಳೆ, ಚಕ್ಲಿ, ಶೈಲಕ್ಕ ಅವರು ಇಬ್ಬರು ಮತ್ತು ಅನಸೂಯಮ್ಮ. ಸೇವೆ ಇದೆಯಲ್ಲ, ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದೆಯಲ್ಲ, ಬೇರೆ ಇನ್ನೊಬ್ಬ ರಾಜ್ಯದ ರಾಷ್ಟ್ರದ ರಾಜಕೀಯ ಮುಖಂಡರ ಮನೆಯಲ್ಲಿ ನಾವು ನೋಡೋಕ್ಕಾಗಲ್ಲ. ಆದ್ದರಿಂದ ಆ ಕುಟುಂಬದ ಬಗ್ಗೆ ನಮಗೆ ಅಪಾರವಾದಂಥ ಹೆಮ್ಮೆ. ಮಾಜಿ ಪ್ರಧಾನಿ ಹೆಂಡತಿಯಾದರೂ ಕೂಡ, ಮುಖ್ಯಮಂತ್ರಿಗಳ ತಾಯಿ ಆದರೂ ಕೂಡ ಯಾವತ್ತಿಗೂ ಕೂಡ ಅವರಿಗೆ ಒಂದು ಗರ್ವ ಅನ್ನೋದಿರಲಿಲ್ಲ. ಜನಸಾಮಾನ್ಯರು ಕೂಡ ಮನೆ ಮಕ್ಕಳ ಥರ ನೋಡ್ತಾ ಇದ್ರು. ಇನ್ನವ್ರು ಪ್ರಧಾನಮಂತ್ರಿ ಆದಾಗಂತೂ ನೀವೆಲ್ಲ ನೋಡಿದ್ದೀರಾ, ದೇವೇಗೌಡರು ಪ್ರಧಾನಮಂತ್ರಿ ಆದರೆ ಹೊರತು ಚೆನ್ನಮ್ಮನವರು ಪ್ರಧಾನಮಂತ್ರಿಗಳ ಪತ್ನಿ ಅಂತಕ್ಕಂಥ ಪ್ರಚಾರಕ್ಕೆ ಅವಕಾಶ ಕೊಡಲಿಲ್ಲ. ನಿಜವಾಗಲೂ ಅಪ್ಪಟ ಗ್ರಾಮೀಣ ಭಾಗದ ರೈತ ಕುಟುಂಬದಲ್ಲಿ ಬಂದಂಥ ತಾಯಿ ಅವರ ಮೈದುನನ ಮಗ ಆಸಿಡ್ ಹಾಕಿದಾಗ ಬಹುಶಃ ಅವರು ಬದುಕಿದ್ದೇ ಪವಾಡ. ಅಂಥ ಸಂಕಷ್ಟಗಳನ್ನು ಎದುರಿಸಿದ್ದೂ ಸಹ ದೇವೇಗೌಡರಿಗೆ ಅವರ ಶಕ್ತಿಯನ್ನು ತುಂಬೋ ಕೆಲಸಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಮತ್ತೊಂದು ಪುನರ್ಜನ್ಮ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಚೆನ್ನಮ್ಮಾಜಿ ಮತ್ತೊಮ್ಮೆ ಈ ಭೂಮಿಲಿ ಹುಟ್ಟಿ ನಮ್ಮ ದೇವೇಗೌಡರಂಥ ರಾಜಕಾರಣಿಗೆ ಮತ್ತೊಮ್ಮೆ ಪತ್ನಿಯಾಗಿ ಬರಲಿ, ಅವರ ದಾಂಪತ್ಯ ಜೀವನ ಹಸಿರಾಗಿರಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸ್ತೀವಿ. ಸರ್, ಅವರು ಪ್ರಧಾನಿಯಾಗಿ ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ, ರಾಜರಾಜೇಶ್ವರಿ ಅಮ್ಮನವರ ಪೂಜೆ ಮಾಡಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ರಂತೆ. ಸೊ ಅವರ ಒಂದು ದೈವ ಭಕ್ತಿನೇ HDD ಅವರ ಪಾಲಿಗೆ ವರವಾಯ್ತಾ ಅಂತ? ಖಂಡಿತ. ಪತ್ನಿ ಮಾಡಿದಂಥ ಆ ಒಂದು ಪೂಜಾ ಫಲ ದೇವೇಗೌಡರ ಮಕ್ಕಳಿಗೆ ಲಭಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಸರ್, ಇವತ್ತಿನ ಪೀಳಿಗೆಯಲ್ಲಿ ಒಂದು ಮಾತಿಗೂ ಜಗಳ ಮಾಡಿಕೊಂಡು ಡೈವರ್ಸ್ ಅಂತಕ್ಕೆ ಹೋಗುತ್ತೆ. ಬೆಳಿಗ್ಗೆ ಮದುವೆ, ರಾತ್ರಿ ಜಗಳ, ಮಾರನೇ ದಿನ ಡೈವರ್ಸು. ಅಂಥದ್ರಲ್ಲಿ 72 ವರ್ಷಗಳ ಸುದೀರ್ಘ ದಾಂಪತ್ಯ ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ, ಸ್ಫೂರ್ತಿ ಅಂತ ಅನಿಸುತ್ತೆ ಸರ್. ಏನಾದರೂ ಇವತ್ತಿನ ಜನ್ರೇಷನ್ ಯುವಕರು ಯುವತಿಯರು ದೇವೇಗೌಡರಂಥ ದಾಂಪತ್ಯ ಜೀವನವನ್ನು ನಾವು ಅಳವಡಿಸ್ಕೊಂಡ್ರೆ ಬದುಕಿನಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಕಾಣ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೋದರೆ ಆ ಕುಟುಂಬ, ಬದುಕು, ದಾಂಪತ್ಯ ಜೀವನ ಹಸಿರಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ. ಸರ್, ಇವತ್ತು ಹಾಸ್ಪಿಟ್ಲಲ್ಲಿ ಇದ್ರು ಒಂದು ತುತ್ತು ತಿನ್ಸಲ್ಲ. ಸೊ ಅಂಥದ್ರಲ್ಲಿ ಚೆನ್ನಮ್ಮನವರು ಬೆಡ್ ಮೇಲೆ ಮಲಗಿದ್ದಾಗ ಹೇಳ್ತಾರೆ, ನಾನು ನಿನ್ನ ಜೊತೆಗೆ ಇರಬೇಕು ಅಂತ ಹೇಳಿದರೆ ಒಂದು ತುತ್ತು ತಿನ್ನು ಅಂತ ಹೇಳಿ. ಸೊ ಇಷ್ಟು ಪ್ರೀತಿ ಯಾರು ತಾನೇ ಕೊಡೋಕ್ಕೆ ಸಾಧ್ಯ? ಇವತ್ತಿನ ಸಮಾಜದಲ್ಲಿ ಕಷ್ಟ ಕಣಮ್ಮ. ನಾನಿದ್ದೀನಿ, ನಾನು ಹೇಳ್ತೀನಿ ಅಂತ ಯಾರಾದರೂ ಹೇಳ್ಕೋಬೋದು. ಆ ಮಾತುಗಳನ್ನು ಬಾಯಲ್ಲಿ ಪಡೆಯೋದು ಅಷ್ಟು ಸುಲಭ ಅಲ್ಲ. ಪುಣ್ಯಾತ್ಮರು ಯಾರು ಇದ್ದರೆ ಅವ್ರಿಗೆ ಕೈ ಮುಗಿತೀನಿ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಮಮತಾಮಯಿ ಚೆನ್ನಮ್ಮನವರು ಇವತ್ತು ನಮ್ಮನ್ನ ಆಗಲಿ ಒಂದು ವಾರ ಕಳೆದಿದೆ. ಇವತ್ತು ಪ್ರಿಯಾಪಟ್ಟಣ ಕ್ಷೇತ್ರದಲ್ಲಿ ಕೆ ಮಹಾದೇವರವರ ನೇತೃತ್ವದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದರೊಟ್ಟಿಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ MLA ಆಗಿರ್ತಕ್ಕಂತಹ ಕೆ ಮಹಾದೇವರವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸೊ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಎಷ್ಟು ಖುಷಿಯಾಗಿದೆ ಸರ್? ಚೆನ್ನಮ್ಮಾಜಿಯವರು ಈಗಾಗಲೇ ನೀವು ಹೇಳಿದ್ರಿ, ಮಮತಾಮಯಿ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಮಾತನ್ನು ನಾನು ಕಿವಿಲಿ ಕೇಳಿದ್ದೇನೆ. ಅಂಥ ತಾಯಿ ನಮಗೆ 25 ವರ್ಷಗಳಿಂದ ಅವರ ಕುಟುಂಬಕ್ಕೆ ಒಡನಾಡಿಯಾಗಿ ಹತ್ತಿರದಿಂದ ಅವರ ರಾಜಕೀಯದ ಮಾರ್ಗದರ್ಶನದಲ್ಲಿ ಪ್ರಿಯಾಪಟ್ಟಣ ಕ್ಷೇತ್ರದಲ್ಲಿ ರಾಜಕೀಯವಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದೇವೆ. ಇಲ್ಲಾಂದರೆ ನನ್ನನ್ನು ಬಹುಶಃ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಆಗಲಿ BJP ಆಗಲಿ ಗುರುತಿಸಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ದೇವೇಗೌಡರ ಮೇಲಿಟ್ಟಿದ್ದಂಥ ಗೌರವ, ಪ್ರೀತಿ, ರೇವಣ್ಣವರು, ಕುಮಾರಸ್ವಾಮಿಯವರು ಮತ್ತು ರಮೇಶಣ್ಣ ಅವರು ಹಾಗೂ ಬಾಲಕೃಷ್ಣರವರು, ಅನಸೂಯಮ್ಮ ಅವರು, ಶೈಲಜಕ್ಕರವರು, ಭವಾನಿ ಮೇಡಮ್ರವರು ಇವರೆಲ್ಲರೂ ನಮಗೆ ರಾಜಕೀಯ ಶಕ್ತಿಯನ್ನು ತುಂಬಿ ಈ ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಆ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ನಾವಂತೂ ನೀರಲ್ಲಿ ಮುಳುಗಿ ಎದ್ದು
ಒಂದು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಆ ಸ್ಥಾನಮಾನಕ್ಕೆ ಚ್ಯುತಿ ಬರದಾಗೆ ನಡ್ಕೊಂಡಿದ್ದೀವಿ. ಅವ್ರ ಕುಟುಂಬಕ್ಕೂ ನನ್ನನ್ನು 3 ಬಾರಿ 4 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ 1 ಬಾರಿ ಗೆಲುವನ್ನು ಸಾಧಿಸಿ 3 ಬಾರಿ ಸೋಲನ್ನು ಅನುಭವಿಸಿದ್ರು. ನನ್ನ ಬಗ್ಗೆ ಇವತ್ತಿಗೂ ಆ ಮನೆ ಮಗನ ರೀತಿ ಬಹಳ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅದು ಬಹುಶಃ ನನ್ನ ಬದುಕಿನಲ್ಲಿ ಇನ್ನೊಂದು ಜನ್ಮ ಬಂದರೂ ಅಂಥ ಅವಕಾಶಗಳು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರ ಒಂದು ಕುಟುಂಬದಲ್ಲಿರ್ತಕ್ಕಂಥ ನಂಬಿಕೆಯನ್ನು ಹುಸಿ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ, ಮುಂದೇನೂ ಮಾಡೋದಿಲ್ಲ. ಆ ಕುಟುಂಬಕ್ಕೆ ದ್ರೋಹ ಬಗ್ಗೆ ಕೆಲಸ ಮಾಡೋದಿಲ್ಲ. ಸೊ ಚೆನ್ನಮ್ಮ ಅವರ ನಿಮ್ಮ ಒಡನಾಟ ಯಾವ ರೀತಿಯಾಗಿತ್ತು? ನೀವೇನಾದರೂ ಪ್ರೀತಿಯಿಂದ ಯಾವ ರೀತಿಯಾಗಿ ಮಾತಾಡ್ತಿದ್ರಿ ಅಮ್ಮನವ್ರ ಹತ್ರ? ಮನೆ ಒಳಗಡೆ ಕಾಲಿರಿಸ್ತಿದ್ದ ಹಾಗೇ ಅವ್ರು ಯಾವತ್ತೂ ಗೌಡ್ರ ಜೊತೆ ರಾಜಕೀಯದ ವಿಚಾರಗಳನ್ನ ಚರ್ಚೆ ಮಾಡ್ತಿರಲಿಲ್ಲ. ನಾವು ಹೋದರೆ ಎಷ್ಟೊತ್ತಲ್ಲಿ ಬಂದು ಮಾದೇವು, ಯಾಕೆ ಬಂದಪ್ಪ, ಗೌಡ್ರ ಜೊತೆ ಮಾತಾಡಬೇಕಾ, ಮೇಲಿದ್ದಾರೆ ಹೋಗಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾಯಿದ್ರು. ಅಲ್ಲಿಂದ ವಾಪಸ್ ಬರುವಾಗ ಮಧ್ಯಾಹ್ನ ಆಗಿದ್ದರೆ ಊಟ 100%, 4 ಗಂಟೆ ಆಗಿದರೆ ಚಹಾ, ಒಳ್ಳೆ ಕೋಡ್ಬಳೆ, ಚಕ್ಲಿ. ಶೈಲಕ್ಕ ಅವರು ಇಬ್ಬರು ಮತ್ತು ಅನಸೂಯಮ್ಮ ಅವ್ರ ಮನೇಲೂ ನಾನು ಬಹಳಷ್ಟು ದಿನಗಳ ಕಾಲ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದೀನಿ. ತಾಯಿ ಎಷ್ಟು ಸೌಮ್ಯನೋ ಹೆಣ್ಮಕ್ಳು ಅಷ್ಟೇ ಸೌಮ್ಯತೆಯಿಂದ ಬಂದು ಹೋಗ್ತಕ್ಕಂಥ ಕಾರ್ಯಕರ್ತರು ಮುಖಂಡರಿಗೆ ಯಾವುದೇ ರೀತಿಯ ಚ್ಯುತಿ ಬಾರದ ಹಾಗೆ ನಮ್ಮನ್ನು ಕುಟುಂಬದ ಸದಸ್ಯರಲ್ಲಿ ಒಬ್ಬರಾಗಿ ಪ್ರೀತಿಯಿಂದ ಕಾಣ್ತಾಯಿದ್ರು. ಆ ಕುಟುಂಬದ ಸೇವೆ ಇದೆಯಲ್ಲ, ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದೆಯಲ್ಲ, ಬೇರೆ ಇನ್ನೊಬ್ಬ ರಾಷ್ಟ್ರದ ರಾಜಕೀಯ ಮುಖಂಡರ ಮನೆಯಲ್ಲಿ ನಾವು ನೋಡೋಕ್ಕಾಗಲ್ಲ. ಆದ್ದರಿಂದ ಆ ಕುಟುಂಬದ ಬಗ್ಗೆ ನಮಗೆ ಅಪಾರವಾದಂಥ ಹೆಮ್ಮೆ, ಗೌರವ. ಮಾಜಿ ಪ್ರಧಾನಿ ಹೆಂಡತಿಯಾದರೂ ಕೂಡ, ಮುಖ್ಯಮಂತ್ರಿಗಳ ತಾಯಿ ಆದರೂ ಕೂಡ ಯಾವತ್ತಿಗೂ ಕೂಡ ಅವರಿಗೆ ಒಂದು ಗರ್ವ ಅನ್ನೋದಿರಲಿಲ್ಲ. ಜನಸಾಮಾನ್ಯರು ಕೂಡ ಮನೆ ಮಕ್ಕಳ ಥರ ನೋಡ್ತಾ ಇದ್ರು. ಖಂಡಿತವಾಗಲೂ ಅವರು ರಾಜಕಾರಣದ ಸೊಗಡನ್ನು ಮೈ ಮೇಲೆ ಹಾಕೊಳ್ಳೋದಕ್ಕಿಂತ ನನ್ನ ಕೈ ಹಿಡಿದಂಥ ಪತಿಗೆ ರಾಜಕೀಯವಾಗಿ ಏನೆಲ್ಲ ಸ್ಥಾನಮಾನಗಳ ಬರಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಬೇಕು, ನಾನು ಜನ್ಮ ಕೊಟ್ಟಂಥ ಮಕ್ಕಳು ರಾಜಕೀಯವಾಗಿ ಹೇಗೆ ಬೆಳಿಬೇಕು, ಅವ್ರನ್ನ ಹೇಗೆ ತಿದ್ದಿ ರಾಜಕೀಯವಾಗಿ ಬೆಳೀಲಿಕ್ಕೆ ಮಾರ್ಗದರ್ಶನ ಕೊಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದರೆ ವಿನ ನಾನು ಈ ರಾಜ್ಯದ ಲೋಕೋಪಯೋಗಿ PWD ಸಚಿವನ ಮಡದಿ ಅಂತಕ್ಕಂಥ ಹುಂಬುತನವನ್ನು 83ರಲ್ಲಿ ಪ್ರದರ್ಶನ ಮಾಡಲಿಲ್ಲ. ಅವರು 67-68ರಲ್ಲಿ ಈ ರಾಜ್ಯದ ವಿರೋಧ ಪಕ್ಷ ನಾಯಕರಾಗಿದ್ದಾಗಲೂ ನಾನು ವಿರೋಧ ಪಕ್ಷದ ನಾಯಕನ ಪತ್ನಿ ಅಂತಕ್ಕಂಥ ಗರ್ವವನ್ನು ಪಡಲಿಲ್ಲ. ಮತ್ತು 94ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಾಗಲೂ ಆ ಗರ್ವಕ್ಕೆ ಅವಕಾಶ ಕೊಡಲಿಲ್ಲ. ದೇವೇಗೌಡರ ಮುಖಾಂತರ ನಾನು ದೇವೇಗೌಡರ ಪತ್ನಿ ಚೆನ್ನಮ್ಮಾಜಿ ಇಂಥವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ, ಇಂಥವ್ರನ್ನ ಕಳಿಸ್ಕೊಡ್ತಾಯಿದ್ದೀನಿ, ಅವ್ರ ಕೆಲಸ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಎಲ್ಲೂ ಯಾರೂ ಊಹೆ ಮಾಡಲಿಕ್ಕೂ ಸಿಗ್ತಾ ಇರ್ತಕ್ಕಂಥ ದಿನಗಳು. ಇನ್ನವ್ರು ಪ್ರಧಾನಮಂತ್ರಿ ಆದಾಗಂತೂ ನೀವೆಲ್ಲ ನೋಡಿದ್ದೀರಾ, ದೇವೇಗೌಡರು ಪ್ರಧಾನಮಂತ್ರಿ ಆದರೆ ಹೊರತು ಚೆನ್ನಮ್ಮನವರು ಪ್ರಧಾನಮಂತ್ರಿಗಳ ಪತ್ನಿ ಅಂತಕ್ಕಂಥ ಪ್ರಚಾರಕ್ಕೆ ಅವಕಾಶ ಕೊಡಲಿಲ್ಲ. ನಿಜವಾಗಲೂ ಅಪ್ಪಟ ಗ್ರಾಮೀಣ ಭಾಗದ ರೈತ ಕುಟುಂಬದಲ್ಲಿ ಬಂದಂಥ ತಾಯಿ ಯಾರು ಜನ್ಮ ಕೊಟ್ಟರು ಚೆನ್ನಮ್ಮಾಜಿಗೆ, ಅವರ ತಂದೆ ತಾಯಿಗಳ ಹೆಸರು ಮತ್ತು ಕೈ ಹಿಡಿದಂಥ ನಮ್ಮ ಮುತ್ಸದ್ದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳಂಥ ದೇವೇಗೌಡರ ಪತ್ನಿ ಅಂತಕ್ಕಂಥ ಹುಂಬತನವನ್ನು ತೋರಿಸಿಲ್ಲ. ಅವರಿಗೆ ನಮ್ಮ ಜನರಿಗೆ ಗೋಚರ ಆಗಿದ್ದು ಅವರ ನಿಧನದ ನಂತರ. ಅವ್ರು ಹೇಗೆ ಕುಟುಂಬ ನಿರ್ವಹಣೆಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು, ಎಷ್ಟೆಲ್ಲ ಆ ಕುಟುಂಬಕ್ಕೆ ತ್ಯಾಗವನ್ನು ಮಾಡಿದ್ರು ಅಂತಕ್ಕಂಥದ್ದು ಅವರ ನಿಧನದ ನಂತರ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ರಾಷ್ಟ್ರಮಟ್ಟದಲ್ಲಿ ಅವರ ಹೆಸರು ಚಿರಾಯವಾಗಿ ಉಳಿತು. ಅವ್ರಿಗೆ 2000ರಲ್ಲಿ ಅವರ ಮೈದುನನ ಮಗ ಆಸಿಡ್ ಹಾಕಿದಾಗ ಬಹುಶಃ ಅವರು ಬದುಕಿದ್ದೇ ಪವಾಡ. ಅಂಥ ಸಂಕಷ್ಟಗಳನ್ನು ಎದುರಿಸಿದ್ದೂ ಸಹ ದೇವೇಗೌಡರಿಗೆ ಅವರ ಶಕ್ತಿಯನ್ನು ತುಂಬೋ ಕೆಲಸಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಮತ್ತೊಂದು ಪುನರ್ಜನ್ಮ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಚೆನ್ನಮ್ಮಾಜಿ ಮತ್ತೊಮ್ಮೆ ಈ ಭೂಮಿಲಿ ಹುಟ್ಟಿ ನಮ್ಮ ದೇವೇಗೌಡರಂಥ ರಾಜಕಾರಣಿಗೆ ಮತ್ತೊಮ್ಮೆ ಪತ್ನಿಯಾಗಿ ಬರಲಿ, ಅವರ ದಾಂಪತ್ಯ ಜೀವನ ಹಸಿರಾಗಿರಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸ್ತೀನಿ. ಸರ್, ಅವರು ಪ್ರಧಾನಿಯಾಗಿ ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ, ರಾಜರಾಜೇಶ್ವರಿ ಅಮ್ಮನವರ ಪೂಜೆ ಮಾಡಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ರಂತೆ. ಸೊ ಅವರ ಒಂದು ದೈವ ಭಕ್ತಿನೇ HDD ಅವರ ಪಾಲಿಗೆ ವರವಾಯ್ತಾ ಅಂತ? ಖಂಡಿತ. ಪತ್ನಿ ಮಾಡಿದಂಥ ಆ ಒಂದು ಪೂಜಾ ಫಲ ದೇವೇಗೌಡರಿಗೆ, ದೇವೇಗೌಡರ ಮಕ್ಕಳಿಗೆ ಲಭಿಸಿದೆ ಅಂತಕ್ಕಂಥ ಮಾತನ್ನು ಹೇಳಿದೆ.
ಸರ್, ಇವತ್ತಿನ ಪೀಳಿಗೆಯಲ್ಲಿ ಒಂದು ಮಾತಿಗೂ ಜಗಳ ಮಾಡಿಕೊಂಡು ಡೈವರ್ಸ್ ಅಂತಕ್ಕೆ ಹೋಗುತ್ತೆ. ಬೆಳಿಗ್ಗೆ ಮದುವೆ, ರಾತ್ರಿ ಜಗಳ, ಮಾರನೇ ದಿನ ಡೈವರ್ಸು. ಅಂಥದ್ರಲ್ಲಿ 72 ವರ್ಷಗಳ ಸುದೀರ್ಘ ದಾಂಪತ್ಯ ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ, ಸ್ಫೂರ್ತಿ ಅಂತ ಅನಿಸುತ್ತೆ ಸರ್. ಖಂಡಿತ. ಯಾಕೆ ಅಂತ ಹೇಳಿದ್ರೆ, ನಾವು 72 ವರ್ಷಗಳ ಹಿಂದಿನ ಸಮಾಜದ ಬದುಕನ್ನು, ದಾಂಪತ್ಯ ಜೀವನವನ್ನು ಕಣ್ಣಲ್ಲಿ ನೋಡಿದ್ದೀವಿ. ಅದನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡ್ಕೊಂಡಿದ್ದೀವಿ. ಅಂದಿನ ಜೀವನದ ಬದುಕಿಗೂ ಇಂದಿನ ಬದುಕಿಗೂ ಬಹಳ ಜಗಜಾಂತರ ಇದೆ. ಈಗಾಗಲೇ ನೀವು ಹೇಳಿದಾಗೆ ಮದುವೆಯಾದ 1 ವಾರ, 15 ದಿವಸ, 8 ದಿನ, 1 ತಿಂಗಳಲ್ಲೇ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಬಾರದೆ ವಿಚ್ಛೇದನದಂಥ ಕೆಟ್ಟ ತೀರ್ಮಾನಕ್ಕೆ ಹೋಗ್ತಾರೆ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ನಮ್ಮ ರಾಷ್ಟ್ರದ, ದೇಶದ ಸಂಸ್ಕೃತಿ ಪ್ರಕಾರ. ಏನಾದರೂ ಇವತ್ತಿನ ಜನ್ರೇಷನ್ ಯುವಕರು ಯುವತಿಯರು ದೇವೇಗೌಡರಂಥ ದಾಂಪತ್ಯ ಜೀವನವನ್ನು ನಾವು ಅಳವಡಿಸ್ಕೊಂಡ್ರೆ ಬದುಕಿನಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಕಾಣ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೋದರೆ ಆ ಕುಟುಂಬ, ಬದುಕು, ದಾಂಪತ್ಯ ಜೀವನ ಹಸಿರಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಸಾಕಷ್ಟು ಜನ ಅವ್ರ ಮನೆಗಳಿಗೆ ಹೋಗಿರ್ಬೋದು. ನೀವು ಸಂಗಡಿಗರೆಲ್ಲ ಹೋದಾಗ ಅಮ್ಮನ ಕೈ ರುಚಿ ಅಂದರೆ ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ರಂತೆ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇತ್ತು ಸರ್ ಅದನ್ನು ತಿಂದಾಗ? ಹೆಣ್ಮಕ್ಳೇನಾದರೂ ಆ ಮನೆಯಲ್ಲಿ ಆ ತಿಂಡಿಗಳನ್ನು ಮಾಡಿ ಸರಿಯಾದ ರುಚಿ ಇಲ್ಲ ಅಂತಕ್ಕಂಥದ್ದನ್ನು ಗೌಡರು ಬಂದು ಹೋದವ್ರು ಹೇಳಿದ್ರೆ, ನೀವು ಮಾಡಿರ್ತಕ್ಕಂಥ ತಿಂಡಿ ಟೇಸ್ಟ್ ಇಲ್ಲ ಅಂತ ವಿಚಾರ ಗೊತ್ತಾಯಿತು, ನಾನು ಮಾಡ್ತೀನಿ ಅಂತ ಹೋಗಿ ನಿಂತ್ಕೊಂಡು ಮಾಡಿ ಇನ್ನೊಂದು ಸಾರಿ ಹೋದಾಗ ಕೊಡೋರು ನಮಗೆ. ಅಷ್ಟೊಂದು ಆತಿಥ್ಯದಲ್ಲಿ ಜನರಿಗೆ ಬಹಳ ಪ್ರೀತಿ ಗೌರವದಿಂದ ಕಾಣ್ತಾಯಿದ್ರು. ಸರ್, ಚೆನ್ನಮ್ಮನವರ ಅಗಲಿಕೆ ದೇವೇಗೌಡರ ಮನಸ್ಸಿನಲ್ಲಿ ಯಾವ ರೀತಿ ಆಘಾತವನ್ನು ಉಂಟು ಮಾಡಿದೆ ಅಂತ? ಈಗಿನ ಕಾಲದಲ್ಲಿ ಹೆಂಡ್ತೀರು ಸತ್ತರೆ ಆಯಿತು ಹೋದಾಯಿತು, ಇನ್ಯಾಕೆ ಅವಳ ಬಗ್ಗೆ ಅಂತಕ್ಕಂಥ ಕಾಲ. ದೇವೇಗೌಡರು ಬಹಳ ಅಘಾತವಾದಂಥ ಶಕ್ತಿಯನ್ನು ಕುಂದಿಸ್ಕೊಂಡಿದ್ದಾರೆ. ಏಕೆಂದರೆ ದೇವೇಗೌಡರು ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಒಂದು ನುಡಿಯನ್ನು ನುಡಿದ್ರು. ನನ್ನ ಧರ್ಮಪತ್ನಿ ಶಿವನ ಪಾದವನ್ನು ಸೇರಿದ್ದಾರೆ, ಅವರಿಗೆ ಭಗವಂತ ವೈಕುಂಠ ಕೈಲಾಸ ಲಭಿಸಲಿ, ಆತ್ಮಕ್ಕೆ ಶಾಂತಿ ಸಿಗಲಿ, ನನಗೂ ಧೈರ್ಯ ಕೊಡ್ತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು. ಆದ್ದರಿಂದ ಇವತ್ತು ದೇವೇಗೌಡರು ಆ ಮಹಾತಾಯಿ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿದ್ದಂಥ ಪತ್ನಿಯನ್ನು ಪಡೆದ ಜನ್ಮ ಸಾರ್ಥಕ ಅಂತಕ್ಕಂಥ ಮಾತನ್ನು ಹೇಳಿದಾರಲ್ಲ, ಅದು ಚೆನ್ನಮ್ಮಾಜಿಯವರಿಗೆ ಬಹುಶಃ ಒಂದು ಆಶೀರ್ವಾದದ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಚೆನ್ನಮ್ಮ ಅವರು ಯಾವುದೇ ಸೆಲೆಬ್ರಿಟಿಗಳಾಗಿರಲಿಲ್ಲ, ರಾಜಕೀಯದಲ್ಲಿ ಯಾವುದೇ ಥರ ಹಸ್ತಕ್ಷೇಪವನ್ನು ಕೂಡ ಮಾಡಿರಲಿಲ್ಲ. ಆದರೆ ಸಾಕಷ್ಟು ಲಕ್ಷಾನುಗಟ್ಟಲೆ ಅಭಿಮಾನಿಗಳಾಗಿರ್ಬೋದು, ಅವರ ಅನುಯಾಯಿಗಳಾಗಿರ್ಬೋದು ಅವತ್ತಿನ ದಿನ ಕಂಬನಿಯನ್ನು ಮಿಡಿದ್ರು. ಸೊ ಅವರ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವೇ ಅವ್ರಿಗೆ ಸ್ಫೂರ್ತಿ ಆಯಿತಾ ಅಂತ? ಖಂಡಿತ. ಒಬ್ಬ ವ್ಯಕ್ತಿ, ಮನುಷ್ಯ, ಒಬ್ಬ ಮಹಿಳೆ ಸರಳ ಸಜ್ಜನಿಕೆಯ ಬದುಕನ್ನು, ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರೆ ಸಮಾಜ ತನ್ನಷ್ಟು ತಾನೇ ಅವ್ರಿಗೆ ಬಹಳ ಗೌರವ ಕೊಡುತ್ತೆ, ವಿಶ್ವಾಸ ತೋರಿಸುತ್ತೆ, ಪ್ರೀತಿ ತೋರಿಸುತ್ತೆ. ಅದರಲ್ಲಿ ಇದ್ದಂಥವರು ನಮ್ಮ ಚೆನ್ನಮ್ಮಾಜಿಯವರು. ಆಸಿಡ್ ಆದಂತಹ ಸಂದರ್ಭದಲ್ಲಿ ಅವರ ಮನೆಗೆ ಬಂದು ಅವ್ರಿಗೆ ಕೇಡನ್ನು ಬಯಸ್ತದಂಥವ್ರಿಗೂ ಕೂಡ ಅರಿಶಿನ ಕುಂಕುಮ ಬಾಗಿಣವನ್ನು ಕೊಡ್ತಿದ್ದಂತಹ ಮಹಾತಾಯಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಹೇಳಿದ್ನಲ್ಲ ನಾನು, ಈಗ ನಾವು ಪೂಜೆ ಮಾಡ್ತಕ್ಕಂಥ ದೇವರುಗಳು ನಮಗೇನಾದರೂ ನಮ್ಮ ಫಲ ಸಿಗಲಿಲ್ಲ ಅಂದರೆ ದೇವರುಗಳನ್ನೇ ನಿಂದಿಸ್ತೀವಿ ನಾವು. ದೇವರುಗಳು ನಮಗೆ ಆಶೀರ್ವಾದವನ್ನು ಒಂದಲ್ಲ ಒಂದು ರೂಪದಲ್ಲಿ ಮಾಡ್ತಾರೆ. ಆಶೀರ್ವಾದದ ಫಲವೇ ನಮ್ಮ ಏಳಿಗೆ, ಯಶಸ್ಸು, ಬದುಕಿನ ಮುನ್ನಡೆಗೆ ದಾರಿದೀಪವಾಗ್ತದೆ. ಹಾಗೆ ನಮ್ಮ ಚೆನ್ನಮ್ಮಾಜಿಯವರು ಸಹ ಅಷ್ಟೇ ವಾತ್ಸಲ್ಯದಿಂದ ಅವ್ರ ಮೇಲೆ ಏನು ದಬ್ಬಾಳಿಕೆ ಅಥವಾ ಬೇರೆ ಭಾವನೆಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡ್ತಿದ್ರು. ಅವರು ಅವ್ರ ಮನೆ ಹೊಸಲನ್ನ ದಾಟಿ ಹೋದಾಗ ಅವರನ್ನು ಅತಿಥಿಗಳಾಗಿ ಸ್ವೀಕಾರ ಮಾಡಿ ಆತಿಥ್ಯವನ್ನು ಕೊಡ್ತಿದ್ದವು. ಗಂಡು ಸರಿಸಮಾನವಾಗಿ ಹೆಣ್ಣು ಬೆಳೆದು ನಿಂತಿದ್ದಾಳೆ. ಆದರೆ ಒಂದು ಟ್ರೀಟ್ಮೆಂಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಚೆನ್ನಮ್ಮನವರು ಪಾದವನ್ನು ಮುಟ್ಟಿ ಸ್ನಾನ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ತಗೊಂಡು ಚಿಕಿತ್ಸೆಗೆ ಹೋಗ್ತಾರೆ. ಸೊ ಆ ಒಂದು ದೃಶ್ಯ ಎಷ್ಟು ವಿಶೇಷ ಅಂತ ಅನ್ನಿಸ್ತು. ಪ್ರತಿಯೊಬ್ಬ ಕೌಟುಂಬಿಕ ಜೀವನದ ಗಂಡಸು ತನ್ನ ಹೆಂಡತಿಯ ಅನಾರೋಗ್ಯದ ಮಧ್ಯದಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಗೌಡರು ಅವರ ಚಲನವಲನಗಳಿರಲಿಲ್ಲ, ನಡಿಗೆ ಇರಲಿಲ್ಲ. ಅವರಿದ್ದಂಥ ರೂಮ್ಗೆ ಹೋಗಿ ಅಂಗರಕ್ಷಕರ ಸಹಾಯದಿಂದ ಅವರ ಹಣೆಗೆ ಕುಂಕುಮ ಇರಿಸಿ, ಹೂವನ್ನು ಮುಡಿಸಿ, ಬಾಳೆಹಣ್ಣ ಬಾಯಿಗೆ ಹಾಕಿ, ಹೋಗಿ ಬಾ ಧೈರ್ಯವಾಗಿ, ಗುಣ ಆಗ್ತೀಯ
ಗುಣ ಆಗ್ತೀಯಾ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿದ ಮೇಲೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸರ್, ಇವತ್ತು ಹಾಸ್ಪಿಟ್ಲಲ್ಲಿ ಇದ್ರು ಒಂದು ತುತ್ತು ತಿನ್ಸಲ್ಲ. ಸೊ ಅಂಥದ್ರಲ್ಲಿ ಚೆನ್ನಮ್ಮನವರು ಬೆಡ್ ಮೇಲೆ ಮಲಗಿದ್ದಾಗ ಹೇಳ್ತಾರೆ, ನಾನು ನಿನ್ನ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ಒಂದು ತುತ್ತು ತಿನ್ನು ಅಂತ ಹೇಳಿ. ಸೊ ಇಷ್ಟು ಪ್ರೀತಿ ಯಾರು ತಾನೇ ಕೊಡೋಕ್ಕೆ ಸಾಧ್ಯ? ಇವತ್ತಿನ ಸಮಾಜದಲ್ಲಿ ಕಷ್ಟ ಕಣಮ್ಮ. ನಾನಿದ್ದೀನಿ, ನಾನು ಹೇಳ್ತೀನಿ ಅಂತ ಯಾರಾದರೂ ಹೇಳ್ಕೋಬೋದು. ಆ ಮಾತುಗಳನ್ನು ಬಾಯಲ್ಲಿ ಪಡೆಯೋದು ಅಷ್ಟು ಸುಲಭ ಅಲ್ಲ. ಪುಣ್ಯಾತ್ಮರು ಯಾರು ಇದ್ದರೆ ಅವ್ರಿಗೆ ಕೈ ಮುಗಿತೀನಿ. ಈ ಒಂದು ಕ್ಷೇತ್ರದಿಂದ 11ನೇ ದಿನ ಕಾರ್ಯಕ್ಕೆ ಹಾಸನಿಗೆ ಎಷ್ಟು ಚೆನ್ನಾಗಿ ಹೋಗ್ಬೋದು ಸರ್? ಎಷ್ಟು ಜನ ಸೇರಿಸ್ತಾರೆ? ಈಗ ನಾವೀಗಾಗಲೇ ಆಹ್ವಾನ ಪತ್ರಿಕೆಗಳನ್ನು ನಮ್ಮ ಕಾರ್ಯಕರ್ತರು ಮುಖಂಡಗಳಿಗೆ ಕೊಟ್ಟಿದ್ದೀವಿ. ಜೊತೆಗೆ ಅವರೇನಾದರೂ ವಾಹನಗಳ ಸೌಕರ್ಯ ಬೇಕು ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ ನನ್ನ ಮಗನಿಗೂ ಜವಾಬ್ದಾರಿ ವಹಿಸಿದ್ದೀನಿ, ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ಆ ಜವಾಬ್ದಾರಿಗಳಿಗೆ ಅನುಗುಣವಾಗಿ ಯಾರ್ಯಾರು ಯಾವ ಗ್ರಾಮಗಳಿಗೆ ಆ ಒಂದು ಸತ್ಕಾರ್ಯಕ್ಕೆ ಭಾಗಿಯಾಗಬೇಕು ಅಂತಕ್ಕಂಥ ಮನಸ್ಸಿದ್ದು ಹೊರಡ್ತಾರೆ, ಅವ್ರಿಗೆ ವಾಹನ ಸೌಕರ್ಯ ಮಾಡಿಕೊಡ್ತೀವಿ. ಇದರಲ್ಲಿ ಬಲವಂತ ಏನಿಲ್ಲ. ಸುಮ್ಮನೆ ಹೊರಡಿ ಅಂತ ವಾಹನಗಳನ್ನ ಮಾಡಿ ಬಲವಂತವಾಗಿ ಮಾಡ್ಕೊಂಡು ಹೋಗೋದಲ್ಲ. ಏಕೆಂದರೆ ಲಕ್ಷಾಂತರ ಜನ ತಾಯಿಯ ಅಂತ್ಯಕ್ರಿಯೆಯಲ್ಲಿ ಮತ್ತು ನಿಧನದ ದಿನದಿಂದ 3 ದಿನ ಆ ಜಿಲ್ಲೆ, ರಾಜ್ಯದ, ಬೆಂಗಳೂರು ನಗರದ ದುಃಖ ತಪ್ತರವರೆಲ್ಲ ಎಲ್ಲರೂ ಅವರ ದರ್ಶನ ಮಾಡಿ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತಕ್ಕಂಥ ಹಾರೈಕೆಯನ್ನು ವಾಲಂಟ್ರಿಯಾಗಿ ಬಂದು ಹಾರೈಸಿದ್ದಾರೆ. ಆದ್ದರಿಂದ ಯಾವುದೇ ಇಂಥ ಕಾರ್ಯಗಳಿಗೆ ನಾವು ಇದು ಮಾನವೀಯ ಸಂದೇಶದ ಜನವಾಹಿನಿ.